ನಮಸ್ಕಾರ ವೀಕ್ಷಕರೇ, ನಾನು ಶ್ರುತಿ ಕಿತ್ತೂರು. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಪ್ರತಿನಿತ್ಯ ಆಗ್ತಾನೆ ಇದೆ. ಇದರ ಮಧ್ಯೆ ಈಗ ಮತ್ತೊಂದು ಮೇಜರ್ ಬೆಳವಣಿಗೆ ಆಗಿದೆ. ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿಯವರೇ ಮುಂದೆ ಬಂದು ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ. ತನಿಖೆ ಯಾವುದೇ ಕಾರಣಕ್ಕೂ ನಿಲ್ಲಬಾರದು, ತನಿಖೆಯನ್ನ ಮುಂದುವರಿಸಬೇಕು ಅನ್ನೋ ರೀತಿಯಲ್ಲಿ ದೂರು ಕೊಟ್ಟಿದ್ದಾರೆ. ಹಾಗಾದ್ರೆ ಇದ್ದಕ್ಕಿದ್ದಂತೆ ತಿಮರೋಡಿಯವರು ಬಂದು ದೂರು ಕೊಟ್ಟಿರುವ ಉದ್ದೇಶ ಏನು? ಪ್ರಕರಣದಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ? ಅದರ ಜೊತೆಗೆ ನೀವು ಗಮನಿಸಲೇಬೇಕಾಗಿರುವಂತಹ ವಿಚಾರ ಅಂದ್ರೆ ಇಡೀ ಎಸ್ಐಟಿ ತಂಡದ ಮುಖ್ಯಸ್ಥರಾಗಿರುವ ಪ್ರಣವ್ ಮೊಹಂತಿ ಅವರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಸಿಎಂ ಮತ್ತು ಗೃಹ ಸಚಿವರ ಗಮನಕ್ಕೆ ತಂದಿದ್ದಾರಂತೆ. ಸದ್ಯ ಆಗಿರುವ ಬೆಳವಣಿಗೆಯ ಮಾಹಿತಿಯನ್ನ ಕಂಡು ಸ್ವತಃ ಸಿಎಂ ಮತ್ತು ಗೃಹ ಸಚಿವರೇ ದಂಗಾಗಿದ್ದಾರಂತೆ. ಹಾಗಾದ್ರೆ ಸಿಎಂ ಮತ್ತು ಗೃಹ ಸಚಿವರು ಶಾಕ್ ಆಗಿರೋದಕ್ಕೆ ಕಾರಣ ಏನು? ಧರ್ಮಸ್ಥಳ ಕೇಸಲ್ಲಿ ಅಂಥ ಬೆಳವಣಿಗೆ ಆಗಿದ್ದಾದ್ರೂ ಏನು? ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ. ಪ್ರಮುಖವಾಗಿ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಆರಂಭಿಕ ಹಂತವಾಗಿ ನೂರಾರು ಹೆಣ್ಣು ಮಕ್ಕಳ ಶವ ಪತ್ತೆಯಾಗಿತ್ತ, ನೂರಾರು ಹೆಣ್ಣು ಮಕ್ಕಳು ಸತ್ತು ಹೋಗಿದ್ರ, ಇಂಥ ಪ್ರಶ್ನೆಗಳು ಕಾಡೋದಕ್ಕೆ ಶುರುವಾಗಿದ್ದು ಚಿನ್ನಯ್ಯ ಮುಂದೆ ಬಂದು ದೂರು ಕೊಟ್ಟ ಬಳಿಕ. ನಂತರ ಎಸ್ಐಟಿ ರಚನೆಯಾಗಿದ್ದು, ಸ್ಥಳ ಮಹಜರ ಆಗಿದ್ದು, ಸ್ಥಳದಲ್ಲಿ ಉತ್ಖನನ ಕಾರ್ಯ ಆದ ಬಳಿಕ ಅಲ್ಲೇನೂ ಕೂಡ ಪತ್ತೆಯಾಗಲಿಲ್ಲ ಅನ್ನೋ ಕಾರಣಕ್ಕೆ ಇದೊಂದು ಅತಿದೊಡ್ಡ ಷಡ್ಯಂತ್ರ, ಪವಿತ್ರ ನೆಲದ ಬಗ್ಗೆ ಅಪಪ್ರಚಾರಗಳನ್ನ ಮಾಡುವಂತಹ ಪ್ರಯತ್ನಗಳು ಆಯ್ತು ಅನ್ನೋ ಕಾರಣಕ್ಕೆ ಇಡೀ ಟೀಮ್ ಅನ್ನ ಅಂದ್ರೆ ಇಡೀ ಪ್ರಕರಣದ ರೂವಾರಿಗಳಾದಂಥವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸಿ ಸಾಕಷ್ಟು ತನಿಖೆಯ ಸಂದರ್ಭದಲ್ಲಿ ಮಾಹಿತಿನ ಎಸ್ಐಟಿ ಅಧಿಕಾರಿಗಳು ಕೂಡ ಕಲೆ ಹಾಕಿದ್ರು. ಬಟ್ ನಿಮ್ಮ ಮುಂದೆ ಇರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ ಇಡೀ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಆಗಿರೋದು ನಿಜಾನಾ? ಅದಕ್ಕೆ ಸಾಕ್ಷ್ಯಾಧಾರಗಳು ಸಿಗ್ಲಿಲ್ಲ. ಆಗಿಲ್ಲ ಅಂತ ಆದ್ರೆ, ಇದು ಷಡ್ಯಂತ್ರ ಅಂತ ಆದ್ರೆ ಯಾಕೆ ಸಾಕ್ಷ್ಯಾಧಾರಗಳನ್ನ ಇಲ್ಲಿ ತನಕ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕ್ಲಿಲ್ಲ? ಅದನ್ನ ಯಾಕೆ ಕನ್ಫರ್ಮ್ ಮಾಡ್ತಿಲ್ಲ? ಇಂಥ ಪ್ರಶ್ನೆಗಳು ಸಾಲು ಸಾಲಾಗಿ ನಿಮ್ಮ ಮುಂದೆ ಇದೆ. ಬಟ್ ಈ ಎಲ್ಲಾ ಬೆಳವಣಿಗೆ ಮಧ್ಯದಲ್ಲಿ ಮತ್ತೊಂದು ಮೇಜರ್ ಬೆಳವಣಿಗೆ ಆಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿಯವರು ಇಷ್ಟು ದಿನಗಳ ಕಾಲ ತಲೆಮರೆಸ್ಕೊಂಡಿದ್ರು, ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿರ್ಲಿಲ್ಲ. ಮೋಸ್ಟ್ಲಿ ಬಂಧನದ ಭೀತಿ ಇರಬಹುದು, ಹಾಗೆ ಹೀಗೆ ಅಂತ ಅನೇಕ ಮಾಧ್ಯಮಗಳು ಸೇರಿದಂತೆ ಕೆಲವೊಂದಷ್ಟು ಕಡೆ ಈ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಈಗ ಇದ್ದಕ್ಕಿದ್ದಂತೆ ಮಹೇಶ್ ಶೆಟ್ಟಿ ತಿಮರೋಡಿಯವರ ಆಗಮನ ಆಗಿದೆ. ಎಸ್ಐಟಿ ಠಾಣೆಗೆ ಬಂದು ಅವರೇ ಒಂದು ದೂರು ಕೊಟ್ಟಿದ್ದಾರೆ. ತನಿಖೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು, ತನಿಖೆಯನ್ನ ಮುಂದುವರಿಸಬೇಕು ಅಂತ ದೂರು ಕೊಟ್ಟಿದ್ದಾರೆ. ಅಲ್ಲಿಗೆ ಇನ್ನೂ ಕೂಡ ಅವರು ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ. ಇಲ್ಲಿ ಏನೋ ಆಗಿದೆ, ಅದನ್ನ ಪತ್ತೆ ಮಾಡಲೇಬೇಕು, ತನಿಖೆ ಮುಂದುವರಿಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಡ ಹಾಕ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳ ಮೇಲೆ. ಇದರ ಜೊತೆಗೆ ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳು ಈ ಬುರುಡೆ ಗ್ಯಾಂಗ್ ಅಂತೆಲ್ಲ ಸಾಕಷ್ಟು ಕಡೆ ಸುದ್ದಿಗಳಾಗ್ತಾ ಇದೆಯಲ್ಲ, ನಾವದಕ್ಕೆ ಬುರುಡೆ ಗ್ಯಾಂಗ್ ಅಂತ ಪ್ರಸ್ತಾಪ ಮಾಡಲ್ಲ, ಬದಲಾಗಿ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಮಾಡಿದವರ ಪೈಕಿ ಅದರಲ್ಲಿ ಸೌಜನ್ಯ ಮಾವ, ವಿಠಲ್ ಗೌಡ ಅವರು ಕೂಡ ಒಬ್ರು. ಅವ್ರಿಗೂ ಕೂಡ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟು ಹಲವಾರು ಬಾರಿ ವಿಚಾರಣೆಗೆ ಒಳಪಡಿಸಿದೆ. ಜೊತೆಗೆ ವಿಠಲ್ ಗೌಡ ಅವರು ಕೊಟ್ಟಿರುವ ಮಾಹಿತಿ ಆಧಾರದ ಮೇಲೆ ಬಂಗ್ಲೆಗುಡ್ಡ ಪ್ರದೇಶದಲ್ಲೂ ಕೂಡ ಸತತವಾಗಿ ಸ್ಥಳ ಮಹಜರು ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರನ್ನ ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಮಾಡಿದಾಗ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಮೃತದೇಹಗಳ ಅಸ್ಥಿ ಪಂಜರಗಳು ಆ ಜಾಗದಲ್ಲಿ ಸಿಕ್ಕಿದೆ ಅಂತ ಎಸ್ಐಟಿಯ ಮೂಲಗಳು ಕೂಡ ಅದನ್ನ ಖಚಿತಪಡಿಸ್ತಾ ಇದೆ. ಮತ್ತೊಂದು ಕಡೆ ವಿಠಲ್ ಗೌಡ ಅವರು ಕೂಡ ವಿಚಾರಣೆ ಫೇಸ್ ಮಾಡಿ ಸ್ಥಳ ಮಹಜರು ಆದ ಬಳಿಕ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ನನ್ನ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಸ್ಥಳ ಮಹಜರು ಮಾಡುವಾಗಲೂ ಕೂಡ ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಅನೇಕ ಶವಗಳ ಅಸ್ಥಿ ಪಂಜರ ಕೂಡ ಸಿಕ್ಕಿದೆ. ಅದರಲ್ಲಿ ಒಂದು ಅಪ್ರಾಪ್ತ ವಯಸ್ಸಿನ ಶವದ ಅಸ್ಥಿ ಪಂಜರ ಕೂಡ ಪತ್ತೆಯಾಗಿದೆ. ಅದರ ಬಗ್ಗೆ ತನಿಖೆ ಆಗಬೇಕು, ಮುಂದುವರೆದು ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಉತ್ಖನನ ಆಗಬೇಕು, ಅಲ್ಲಿ ಇನ್ನೂ ಕೂಡ ಅಸ್ಥಿ ಪಂಜರಗಳು ಸಿಕ್ಕೇ ಸಿಗುತ್ತೆ ಅಂತ ಇದೇ ಸೌಜನ್ಯ ಮಾವ ವಿಠಲ್ ಗೌಡ ಅವರೇ ಒಂದು ವಿಡಿಯೋ ಮಾಡೋ ಮೂಲಕ ಈ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಹಂಚಿಕೊಂಡ್ರು. ಜಸ್ಟ್ ಅವ್ರು ಹೇಳಿದಕ್ಕೆ ಎಲ್ಲವೂ ಕೂಡ ಮುಗಿದು ಹೋಯ್ತಾ? ಅಲ್ಲ, ಎಸ್ಐಟಿ ಅಧಿಕಾರಿಗಳು ವಿಠಲ್ ಗೌಡ ಅವರು ಹೇಳಿಕೆ ಕೊಟ್ಟರು ಕೂಡ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಮೋಸ್ಟ್ಲಿ ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿರೋದು ನಿಜ ಅಂತ ಎಸ್ಐಟಿ ಅಧಿಕಾರಿಗಳು ಕೂಡ ಒಪ್ಕೊಳ್ತಿದ್ದಾರೆ. ಹಾಗಾಗಿ ಈ ಇಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವ ಬೆಳವಣಿಗೆಗಳನ್ನ ಹೊತ್ತು ಈ ಎಸ್ಐಟಿ ಟೀಮ್ನ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈ ವರದಿಯನ್ನ ಮುಂದೆ ಇಟ್ಟಾಗ, ಈ ಮಾಹಿತಿಯನ್ನ ಮುಂದೆ ಇಟ್ಟಾಗ ಅತಿ ದೊಡ್ಡ ಶಾಕ್ಗೆ ಸಿಎಂ ಮತ್ತು ಗೃಹ ಸಚಿವರು ಒಳಗಾಗಿದ್ದಾರಂತೆ.
ಇದೆಲ್ಲದರ ನಡುವೆ ಈಗ ಪ್ರಮುಖವಾಗಿ ಎಸ್ಐಟಿ ಮೂಲಗಳಿಂದ ಸಿಕ್ಕಿರುವ ಮತ್ತೊಂದು ಮಾಹಿತಿ ಏನಪ್ಪಾ ಅಂದ್ರೆ ಬಂಗ್ಲಗುಡ್ಡ ಪ್ರದೇಶದಲ್ಲಿ ಪುನಃ ಉತ್ಖನನ ಕಾರ್ಯ ಶುರು ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಎಸ್ಐಟಿ ತಂಡದಲ್ಲೇ ಆಗ್ತಾ ಇದೆಯಂತೆ. ಪ್ರಮುಖವಾಗಿ ಎಸ್ಐಟಿ ತಂಡದ SP ಸೈಮನ್ ನಿನ್ನೆ ಬಂಗ್ಲಗುಡ್ಡ ಪ್ರದೇಶಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರಂತೆ. ಹೀಗಾಗಿ ಬಂಗ್ಲಗುಡ್ಡದಲ್ಲಿ ಮತ್ತೆ ಉತ್ಖನನ ಕಾರ್ಯ ಆರಂಭ ಆಗೋ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಈ ಹಿಂದೆ ಚಿನ್ನಯ್ಯನ ಬಂಧನ ಮಾಡಿತ್ತು, ಹೀಗಾಗಿ ಉತ್ಖನನ ಕಾರ್ಯ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿತ್ತು. ಬಟ್ ಈಗ ಪದೇ ಪದೇ ಬಂಗ್ಲಗುಡ್ಡ ಪ್ರದೇಶದಲ್ಲಿ ಶವಗಳ ಅಸ್ಥಿಪಂಜರ ಸಿಗ್ತಾ ಇರೋದ್ರಿಂದ ಸಿಎಂ ಮತ್ತು ಗೃಹ ಸಚಿವರಿಗೆ ಈ ಮಾಹಿತಿ ಕೊಟ್ಟಿರೋದ್ರಿಂದ ಮೋಸ್ಟ್ಲಿ ಮತ್ತೆ ಆ ಪ್ರದೇಶದಲ್ಲೇ ಉತ್ಖನನ ಮಾಡಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ SIT ಅಧಿಕಾರಿಗಳು ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಒಂದ್ ಹಂತದಲ್ಲಿ ಆ ಕಡೆನೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ನೀವು ನಿರೀಕ್ಷೆ ಮಾಡ್ತಾ ಇರೋದು ಸತ್ಯಾಸತ್ಯತೆ ಏನೇ ಇದ್ರೂ ಕೂಡ ಬೆಳಕಿಗೆ ಬರಬೇಕು ಅಂತ. ಒಂದ್ ಕಡೆ ಈ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ನೋಡಿದ್ರೆ ಆರಂಭಿಕ ಹಂತವಾಗಿ ನೂರಾರು ಹೆಣ್ಣು ಮಕ್ಕಳ ಶವ ಅಂತ ಯೋಚನೆ ಮಾಡ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಗಳು ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಇದೊಂದು ಕಂಪ್ಲೀಟ್ ಷಡ್ಯಂತ್ರ ಅಂತ ಕೆಲ ರಾಜಕೀಯ ವ್ಯಕ್ತಿಗಳೇ ಹೇಳ್ಬಿಟ್ರು, ಬಿಜೆಪಿ ನಾಯಕರೇ ಹೇಳ್ಬಿಟ್ರು. ಹಾಗಾಗಿ ಕಂಪ್ಲೀಟ್ ಆಗಿ ಪ್ರಕರಣವನ್ನ ಡೈವರ್ಟ್ ಮಾಡೋ ಕೆಲಸಗಳು ಕೂಡ ಆಗೋಯ್ತಾ ಅಂತ. ಕಂಪ್ಲೀಟ್ ಆಗಿ ಪ್ರಕರಣವನ್ನ ಡೈವರ್ಟ್ ಮಾಡುವ ಕೆಲಸಗಳು ಆದ್ರೂ ಕೂಡ ಈ ಷಡ್ಯಂತ್ರ ಮಾಡಿದ್ದಕ್ಕೆ ಸಾಕ್ಷ್ಯಗಳನ್ನ ಕೊಡಬೇಕು, ಕೇಸನ್ನಾದ್ರೂ ಕ್ಲೋಸ್ ಮಾಡೋದಕ್ಕೆ ಒಂದಷ್ಟು ಪೂರಕ ಬೆಳವಣಿಗೆಗಳಾಗಬೇಕು. ಬಟ್ ಈ ಕ್ಷಣಕ್ಕೂ ಕೂಡ ಅಂಥ ಬೆಳವಣಿಗೆಗಳಾಗಿದೆ ಅನ್ನೋದನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯ ಆಗ್ಲಿ, ಗೃಹ ಸಚಿವರಾಗ್ಲಿ, SITಯ ಮೂಲಗಳು ಕೂಡ ಖಚಿತವಾಗಿ ಹೇಳ್ತಾ ಇಲ್ಲ. ಬಟ್ ಈ ಸ್ಥಳ ಮಹಜರು ಅನ್ನುವಂತಹ ಕಾರ್ಯನೇ ಬಹಳ ಇಂಪಾರ್ಟೆಂಟ್ ಆಗಿತ್ತು SITಗೆ. ಕಾರಣ ಈ ಸ್ಥಳ ಮಹಜರು ಮಾಡಿರುವ ಪ್ರದೇಶ ಬಂಗ್ಲಗುಡ್ಡ ಪ್ರದೇಶ, ಅಲ್ಲಿ ನಿಜಕ್ಕೂ ಅಸ್ಥಿ ಪಂಜರಗಳು ಸಿಕ್ಕಿದೆಯಂತೆ. ಅಪ್ರಾಪ್ತ ಶವದ ಅಸ್ಥಿ ಪಂಜರ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರವನ್ನ ಸಿಎಂ ಮತ್ತು ಗೃಹ ಸಚಿವರ ಗಮನಕ್ಕೆ ತಂದಾಗ ಈ ವಿಚಾರವನ್ನ ಕೇಳಿ ಅವರು ಕೂಡ ಶಾಕಿಗೊಳಗಾಗಿದ್ದಾರಂತೆ. ಹಾಗಾಗಿ ಗೃಹ ಸಚಿವರು ಹೇಳಿದ್ರಲ್ಲ ಆರಂಭದಲ್ಲಿ, ಸತ್ಯಾಸತ್ಯತೆ ಬೆಳಕಿಗೆ ಬರೋ ತನಕ ಕೂಡ SITಯ ತನಿಖೆ ಮುಂದುವರಿಯುತ್ತೆ. ಯಾರ ಪ್ರಭಾವ, ಯಾರ ಒತ್ತಡಕ್ಕೂ ಕೂಡ ಸರ್ಕಾರ ಮಣಿಯಲ್ಲ. ಇದರಲ್ಲಿ ಒಂದು ಸ್ಪಷ್ಟ ನಿರ್ಧಾರಕ್ಕಂತೂ ಸರ್ಕಾರ ಬಂದಾಗಿದೆ. ಏನೇ ಬೆಳವಣಿಗೆ ಆಗಿದ್ರೂ ಕೂಡ ಅದು ಜಗತ್ತಿಗೆ ಗೊತ್ತಾಗಲೇಬೇಕು. ಆ ನಿಟ್ಟಿನಲ್ಲಿ ತನಿಖೆ ಆಗುತ್ತೆ, ಪಾರದರ್ಶಕವಾಗಿ ಆಗುತ್ತೆ ಅಂತ. ಹಾಗಾಗಿ ಆ ಪಾರದರ್ಶಕತೆ ತನಿಖೆ ಆಗಲೇಬೇಕು ಅಂದ್ರೆ ಈ ಬಂಗ್ಲಗುಡ್ಡ ಪ್ರದೇಶದಲ್ಲಿ ಮತ್ತೆ ಉತ್ಖನನ ಮಾಡಬೇಕಾಗತ್ತೆ. ಮತ್ತೆ ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕರೆ ಮತ್ತೆ ಅದನ್ನ FSLಗೆ ಕಳಿಸ್ಕೊಡ್ಬೇಕಾಗತ್ತೆ. ಆ ರಿಪೋರ್ಟ್ ಬರೋ ತನಕ ಕೂಡ ಕಾಯಲೇಬೇಕಾದಂತಹ ಅನಿವಾರ್ಯತೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇದೆ. ಸೊ ಯಾಕೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಯಾಕೆ ಯಾರ ಬಂಧನ ಕೂಡ ಆಗ್ತಾ ಇಲ್ಲ ಅನ್ನೋದಕ್ಕೆ ಬಹಳ ಸ್ಪಷ್ಟವಾಗಿ ಸಿಕ್ಕಿರುವಂತಹ ಉತ್ತರ ಅಂದ್ರೆ, ನಿಜಕ್ಕೂ ಬುರುಡೆ ಗ್ಯಾಂಗ್ ಅಲ್ಲ, ಅಲ್ಲಿ ಆಗಿರೋದು ಏನೋ ನಿಜ. ಹಾಗಾಗಿ ಇವರೆಲ್ಲ ಮುಂದೆ ಬಂದ್ರು, ಆ ಸತ್ಯಾಸತ್ಯತೆ ಬೆಳಕಿಗೆ ತರುವಂತಹ ಪ್ರಯತ್ನಗಳಾಯಿತು. ನಿರಂತರವಾಗಿ ಅವರ ವಿಚಾರಣೆ ಮಾಡಿದಾಗ್ಲೂ ಕೂಡ ಅವರು ಷಡ್ಯಂತ್ರ ಮಾಡಿದ್ದಾರೆ, ಏನೋ ಪ್ಲಾನ್ ಮಾಡಿದ್ದಾರೆ, ಪವಿತ್ರ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡುವಂತಹ ಪ್ಲಾನಿಂಗ್ಗಳು ಆಗಿತ್ತು ಅನ್ನೋದಕ್ಕೆ ಒಂದು ಪ್ರಬಲ ಸಾಕ್ಷಿ ಈ ಕ್ಷಣಕ್ಕೂ SIT ಅಧಿಕಾರಿಗಳಿಗೆ ಸಿಕ್ಕಿಲ್ಲ. ಬದಲಾಗಿ ಚಿನ್ನಯ್ಯ ಹೇಳಿರೋ ಪ್ರಕಾರ ಅಸ್ಥಿ ಪಂಜರಗಳು ಸಿಗುತ್ತೆ ಹುಡುಕಾಡಿ ಅಂತ ಆತ ಹೇಳದ್ನಲ್ಲ, ಆತ ತೋರಿಸಿರೋ ಜಾಗ ಬಿಟ್ಟು ಈ ಬಂಗ್ಲಗುಡ್ಡ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಅಸ್ಥಿ ಪಂಜರ ಸಿಗ್ತಾ ಇದೆ. ಬಿಟ್ರೆ ಈ ಚಿನ್ನಯ್ಯ ಹೇಳಿರೋದು ಅಷ್ಟು ಬೆಳವಣಿಗೆಗಳು ಕೂಡ ಪ್ರಕರಣದ ತನಿಖೆಯಲ್ಲಿ ಆಗ್ತಾ ಇದೆ ಅಂತ. ಹಾಗಾಗಿ ಈಗ ವಿಠಲ್ ಗೌಡ ಅವರ ಮಾಹಿತಿಯ ಪ್ರಕಾರ ಅದೇ ಬಂಗ್ಲಗುಡ್ಡ ಪ್ರದೇಶದಲ್ಲಿ ಅವ್ರ ಅಕ್ಕಪಕ್ಕ ಆಗಿದ್ರೆ ಇನ್ನೂ ನೂರಾರು ಶವಗಳು ಸಿಗುತ್ತೆ ಅಂತ ಅವ್ರು ಹೇಳ್ತಿದ್ದಾರಲ್ಲ. ಸೊ ಆ ಭಾಗದಲ್ಲೂ ಕೂಡ ಮೋಸ್ಟ್ಲಿ ಉತ್ಖನನ ಮಾಡಿದ ಬಳಿಕವೇ ಈ ಪ್ರಕರಣದಲ್ಲಿ ಏನ್ ಬೆಳವಣಿಗೆ ಆಗಿದೆ ಅನ್ನುವಂತಹ ಸ್ಪಷ್ಟ ಚಿತ್ರಣ ಜನಕ್ಕೆ ಅರ್ಥ ಆಗ್ಬಿಡುತ್ತೆ. ಬಟ್ ಎನಿವೆ, ಅದು ಷಡ್ಯಂತ್ರನ, ಆಗಿರೋದು ನಿಜಾನ, ಈಗ ಅಸ್ಥಿ ಪಂಜರಗಳು ಸಿಗ್ತಾ ಇರೋದು, SITಯ ತನಿಖೆ ಹೋಗ್ತಾ ಇರುವಂತಹ ರೀತಿ ನೋಡ್ಬಿಟ್ರೆ ಷಡ್ಯಂತ್ರ ಅಲ್ಲ, ಬದಲಾಗಿ ಧರ್ಮಸ್ಥಳ ಗ್ರಾಮದಲ್ಲಿ ಏನೋ ಆಗಿದೆ. ಆ ಏನೋ ಆಗಿರೋದನ್ನ ಬೆಳಕಿಗೆ ತರುವಂತಹ ಪ್ರಯತ್ನಗಳು SIT ತನಿಖೆಯಿಂದ ಆಗಬೇಕಷ್ಟೇ. ಆ ಮೂಲಕ ಸತ್ಯಾಸತ್ಯತೆ ಜನರ ಮುಂದೆ ಬರಬೇಕಷ್ಟೇ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.